ಕೋಟ್ಯಾಂತರ ಹಿಂದೂಗಳ ಬಹುದಿನಗಳ ಕನಸು ನನಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇತ್ತು. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ಮಂದಿರ ನಿರ್ಮಾಣದ ಜಾಗವನ್ನ ಅನಿಮೇಷನ್ ಮೂಲಕ ತಿಳಿಸಲಾಗಿದೆ. ರಾಮ ಮೂಲಸ್ಥಾನವೆಲ್ಲಿ, ನಿರ್ಮಾಣದ ವಿಸ್ತೀರ್ಣವೇನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ರಾಮ ಮಂದಿರ ನಿರ್ಮಾಣದ ಪರಿಶ್ರಮ ಅಷ್ಟಿಷ್ಟಲ್ಲ. ಸಾವಿರಾರು ಕಾರ್ಮಿಕರ 3ಕ್ಕೂ ಹೆಚ್ಚು ಕಂಪನಿಯ ಫಲವಾಗಿ ಮಂದಿರ ಸಿದ್ಧವಾಗ್ತಿದೆ. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ಮಂದಿರ ನಿರ್ಮಾಣ ಮಾಡಲಾಗುತ್ತಿದೆ. ಮೂಲ ಸ್ಥಾನಕ್ಕೆ ರಾಮ ಇದೇ ಜನವರಿ 22ರಂದು ಶಿಫ್ಟ್ ಆಗಲಿದ್ದಾನೆ. ಮಂದಿರ ನಿರ್ಮಾಣದ ಕಾರ್ಯಕ್ಕೆ ಆಗಸ್ಟ್ 5, 2020ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಮಾಡಲಾಯಿತು. ಮೊದಲಿಗೆ 2021 ಜನವರಿ 21ರಂದು ಮಂದಿರ ನಿರ್ಮಾಣಕ್ಕೆ ಅಡಿಪಾಯ ಹಾಕಲಾಯಿತು. ಬಳಿಕ ಮಾರ್ಚ್ 21ಕ್ಕೆ ಬುನಾದಿ ಹಾಕಲಾಯಿತು. ಭೂಮಿ ಒಳಗೆ 5 ಪದರದಷ್ಟು ಮಣ್ಣು ತೆಗೆದು 5 ಝೋನ್ನಂತೆ ಕಲ್ಲನ್ನ ಅಳವಡಿಸಲಾಗಿದೆ. ಸೆಪ್ಟೆಂಬರ್ 21ರೊಳಗೆ 5 ಝೋನ್ನಲ್ಲಿ ಕಲ್ಲಿನಿಂದ ಮುಚ್ಚಲಾಗಿದೆ. ನವೆಂಬರ್ 21ರಂದು ಗದ್ದುಗೆ ನಿರ್ಮಾಣ ಮಾಡಲಾಯಿತು. ಬಳಿಕ ಪೀಠದ ನಿರ್ಮಾಣ ಶುರು ಮಾಡಿದ್ದು ಮಂದಿರ ನಿರ್ಮಾಣಕ್ಕೆ ಸ್ತಂಭಗಳನ್ನ ಹಾಕಲಾಯಿತು. ಸ್ತಂಭ ನಿರ್ಮಾಣದ ಬಳಿಕ ಎಲ್ಲ ಕಂಬಗಳಿಗೂ ಭೀಮ್ ಜೋಡಿಸಲಾಯಿತು. ಮೊದಲ ಮಹಡಿ ನಿರ್ಮಾಣವಾಗಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ 3 ಅಂತಸ್ತು ನಿರ್ಮಾಣವಾಗಲಿದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ವಿಧಿವಿಧಾನ ಇಂದಿನಿಂದ ಆರಂಭವಾಗಲಿದೆ. ಸಂಪ್ರದಾಯಬದ್ಧವಾಗಿ ರಾಮನ ಪ್ರತಿಷ್ಠಾಪಿಸುವುದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆಗಳು ನಡೆದಿವೆ. ಇದೇ ಹೊತ್ತಲ್ಲಿ ರಾಮಲಲ್ಲ ಪ್ರತಿಮೆಯ ಆಯ್ಕೆಯ ಅಧಿಕೃತವಾಗಿದೆ. ಕನ್ನಡಿಗ ಕೆತ್ತಿದ ಬಾಲರಾಮನ ಮೂರ್ತಿ ಭವ್ಯ ರಾಮ ಮಂದಿರದಲ್ಲಿ ರಾರಾಜಿಸಲಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಪೂಜಾ ಕೈಂಕರ್ಯಗಳು ಆರಂಭವಾಗ್ತಿದ್ದು ಕನ್ನಡಿಗರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿದ್ದ ರಾಮಲಲ್ಲ ಮೂರ್ತಿಯನ್ನೇ ರಾಮ ಮಂದಿರ ಟ್ರಸ್ಟ್ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಿಕೊಂಡಿದೆ. ಈ ಬಗ್ಗೆ ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ನ ಅಧ್ಯಕ್ಷ ಚಂಪತ್ ರಾಯ್ ಅಧಿಕೃತ ಘೋಷಣೆ ಮಾಡಿದ್ದಾರೆ. ರಾಮ ಮಂದಿರ ಟ್ರಸ್ಟ್ನ 15 ಸದಸ್ಯರ ಪೈಕಿ 11 ಮಂದಿ ಅರುಣ್ ಯೋಗಿರಾಜ್ ಕೆತ್ತಿದ್ದ ಮೂರ್ತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. और जिस तरह से उसने यह जीवन जिया है, शायद आप सोच नहीं सकते, उसने 15-15 दिन 20 दिन फोन अपने पास नहीं रखा, अपने बच्चों से
बात नहीं, इतना एकाग्र होकर किया है। उसकी मूर्ति का चयन किया गया है और सभी लोगों ने उसकी मूर्ति की प्रशंसा की। सभी का अर्थ है ಬಾಲರಾಮನ ಮೂರ್ತಿ 150ರಿಂದ 200 ಕೆಜಿ ತೂಕವಿದ್ದು 5 ವರ್ಷದ ಮಗುವಿನ ಅವತಾರದಲ್ಲಿ ಪ್ರತಿಮೆ ಇದೆ. ಜನವರಿ 18ರಂದೇ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿ ಇಡಲಾಗುತ್ತೆ. 21ರವರೆಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಆರಂಭಗೊಳ್ಳಲಿದೆ. ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ರಾಮ ಮಂದಿರದ ಒಳಭಾಗದ ಫೋಟೋ ಬಿಡುಗಡೆ ಮಾಡಿದೆ. ರಾಮ ಮಂದಿರದೊಳಗೆ ನೃತ್ಯ ಮಂಟಪ ಸೇರಿ 5 ಮಂಟಪಗಳ ನಿರ್ಮಾಣ ಮಾಡಲಾಗಿದೆ. ಒಟ್ಟಾರೆ ಇಡೀ ಜಗತ್ತಿನ ಹಿಂದೂಗಳ ಕನಸು ನನಸಾಗುವ ಕಾಲಕ್ಕೆ ಕ್ಷಣಗಣನೆ ಶುರುವಾಗಿದೆ. ಅಯೋಧ್ಯೆಯ ಭವ್ಯ ಮಂದಿರದಲ್ಲಿ ಕರುನಾಡಿನ ರಾಮ ರಾರಾಜಿಸಲಿದ್ದಾನೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಒಂದ್ ಕಡೆ ಅಭಿವೃದ್ಧಿ ಪರ್ವ, ಮತ್ತೊಂದ್ ಕಡೆ ಕಲ್ಲು ಕೆತ್ತನೆ ಕಾರ್ಯ ಭರದಿಂದ ಸಾಗಿದೆ. ರಾಮ ಮಂದಿರಕ್ಕಾಗಿ ಕಾರ್ಮಿಕರು ಹಗಲು ರಾತ್ರಿ ಎನ್ನದೇ ಶ್ರಮಿಸುತ್ತಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಸುಮಾರು 500 ವರ್ಷಗಳ ಕರಸೇವಕರ ಹೋರಾಟಕ್ಕೆ ಫಲ ಸಿಕ್ಕಿದೆ. ರಾಮ ಮಂದಿರದ ಶತಕೋಟಿ ಭಾರತೀಯರ ಕನಸು ನನಸಾಗುತ್ತಿದೆ. ಇನ್ನೇನು ಜನವರಿ 22ರಂದು ಭವ್ಯ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಹೀಗಾಗಿ ರಾಮ ಮಂದಿರದ ಕೆಲಸವೂ ಭರದಿಂದ ಸಾಗಿದೆ. ಹೀಗೆ ಕಲ್ಲುಗಳನ್ನ ಕೆತ್ತನೆ ಮಾಡ್ತಿರೋ ಕಾರ್ಮಿಕರು ರಾಜಸ್ಥಾನದ ಮೂಲದವರು. ಶ್ರೀರಾಮನಿಗಾಗಿ ಹಗಲು ರಾತ್ರಿ ಎನ್ನದೇ ಶ್ರಮ ಪಡ್ತಿದ್ದಾರೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ 6 ದಿನ ಮಾತ್ರ ಬಾಕಿ ಇದ್ದು ಕಲ್ಲುಗಳ ಮೇಲೆ ವಿವಿಧ ಕಲಾಕೃತಿಗಳನ್ನ ಮೂಡಿಸಲಾಗ್ತಿದೆ. ಭಗವಾನ್ ಶ್ರೀರಾಮನ ದೇವಾಲಯದಲ್ಲಿ ಕಲ್ಲು ಕಂಬಗಳ ಮೇಲೆ ಕೆತ್ತನೆ, ಸೀಲಿಂಗ್ ಸ್ಲ್ಯಾಬ್ಸ್, ನೆಲಹಾಸು, ಮೆಟ್ಟಿಲುಗಳ ಕೆತ್ತನೆಯನ್ನ ಮಾಡಲಾಗ್ತಿದೆ. ಪಾಲಿಶ್ ಕಾರ್ಯದಲ್ಲಿ ಮಹಿಳೆಯರು ಪುರುಷರಿಗೆ ಸರಿಸಮನಾಗಿ ದುಡಿಯುತ್ತಿದ್ದಾರೆ. अब आप लोगों को रोजगार भी मिल गया है प्रभु राम की कृपा से। हाँ, हम सब बहुत पहले से राम मंदिर में काम करते थे। प्रभु के लगे हम सब बहुत पहले से 15 साल से काम करते थे। 15 साल से। अच्छा। फिर बाद में ये घिसाई का काम। हाँ, तो लॉकडाउन लग गया तो काम बंद हो गया। फिर लॉकडाउन के बाद यहाँ भेज दिए हम लोग को। हाँ, तब से लोग काम कर रहे 1.5 साल से। मतलब प्रभु की कृपा से आप लोगों को भी रोजी रोजगार मिल गया। मिल गया। हम लोग बहुत दुख होता था। ರಾಮನೂರು ಅಯೋಧ್ಯೆಯಲ್ಲಿ ಅಭಿವೃದ್ಧಿಯ ಪರ್ವ ಶುರುವಾಗ್ತಿದೆ. ಕಾರ್ಮಿಕರು ಹಗಲಿರುಳು ಶ್ರಮಿಸುತ್ತಿದ್ದು ಅಯೋಧ್ಯೆಯ ಕಟ್ಟಡಗಳು ಸುಣ್ಣ ಬಣ್ಣಗಳಿಂದ ಕಂಗೊಳಿಸುತ್ತಿವೆ.